Good evening, everybody. Myself Soumya Hegde. Today I am taking another subtopic in solution. Solubility ಅಂದ್ರೆ ಏನಂದ್ರೆ ಲೈಕ್ ಡಿಸಾಲ್ವ್ ಇನ್ ಲೈಕ್ ಅಂತ ಹೇಳ್ತೀವಿ ನಾವು. ಈಗ ಪೋಲಾರ್ ಕಂಪೌಂಡ್ ಇದ್ರೆ ಪೋಲಾರ್ ಕಂಪೌಂಡ್ ಅಲ್ಲಿ ಏನಾಗುತ್ತೆ ಹೇಳಿ, ದೇ ಆರ್ ಸೊಲ್ಯೂಬಲ್. ಈಗ ನಾನು ಒಂದು ಸಾಲ್ಟ್ ಅನ್ನ ತಗೊಂಡು ನೀರಲ್ಲಿ ಹಾಕಿದ್ರೆ ಸೊಲ್ಯೂಬಲ್ ಆಗುತ್ತೆ, ಬಿಕಾಸ್ ಬೋತ್ ಆರ್ ಪೋಲಾರ್ ಇನ್ ನೇಚರ್. ಬಟ್ ನಾನು ಈಗ ಒಂದು ಆಯಿಲ್ ಅನ್ನ ತಗೊಂಡು ವಾಟರ್ ಹಾಕಿ ಎಷ್ಟೇ ಡಿಸಾಲ್ವ್ ಮಾಡಿದ್ರು ಅದೇನಾಗೋದಿಲ್ಲ, ಸೊಲ್ಯೂಬಲ್ ಆಗೋದಿಲ್ಲ. ವಾಟರ್ ಅಂಡ್ ಸಾಲ್ಟ್ಸ್ ಬೋತ್ ಆರ್ ಏನಿರುತ್ತೆ ಹೇಳಿ, ದೇ ಆರ್ ಪೋಲಾರ್ ಇನ್ ನೇಚರ್. ಸೊ ಲೈಕ್ ಡಿಸಾಲ್ವ್ ಇನ್ ಲೈಕ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಥೆನಾಲ್ ಮತ್ತೆ ಆಯಿಲ್ ಅನ್ನ ತಗೊಂಡ್ರೆ ಬೋತ್ ಆರ್ ನಾನ್ ಪೋಲಾರ್, ಲೈಕ್ ಡಿಸಾಲ್ವ್ ಇನ್ ಲೈಕ್ ಅಲ್ವಾ. ಸೊ ಎರಡು ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ಸೊ ಸೊಲ್ಯೂಬಿಲಿಟಿ ಆಫ್ ದ ಸಬ್ಸ್ಟೆನ್ಸ್ ಅಂದ್ರೆ ಏನು, ಎಷ್ಟು maximum amount can be dissolved in a specific amount of solvent at constant temperature ಮತ್ತೆ ಪ್ರೆಷರ್ ಅನ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅನ್ನೋದನ್ನ ನಾವೇನಂತ ಕರಿತೀವಿ, ಸೊಲ್ಯೂಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಫಿಕ್ಸ್ಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಅನ್ನ ಮಾತ್ರ ಏನಾಗುತ್ತೆ ಹೇಳಿ, ಡಿಸಾಲ್ವ್ ಆಗುತ್ತೆ ಟೆಂಪರೇಚರ್ ಪ್ರೆಷರ್ ಎರಡನ್ನು ಕಾನ್ಸ್ಟೆಂಟ್ ಇಟ್ಟಾಗ. ಓಕೆ, ಇಲ್ಲಿ ಏನಾಗುತ್ತೆ ಹೇಳಿ, ಒಂದಷ್ಟು ಡಿಸೊಲ್ಯೂಷನ್ ಆಗುತ್ತೆ, ಇನ್ನೊಂದಷ್ಟು ಕ್ರಿಸ್ಟಲೈಸೇಷನ್ ಆಗುತ್ತೆ. So depend upon the nature of the solute. Okay, so polar solute polar solvent ಇದ್ದಾಗ ಈಸಿ ಆಗುತ್ತೆ ನೇಚರ್. ನಾನ್ ಪೋಲಾರ್ ಇದ್ದಾಗ ಏನಾಗೋದಿಲ್ಲ, ಇಟ್ ಡಸಂಟ್ ಮಿಕ್ಸ್, ದೇ ಡು ನಾಟ್ ಮಿಕ್ಸ್. ಓಕೆ, ಸೊ ಈ ತರ ಏನಾಗುತ್ತೆ, ಸೊಲ್ಯೂಬಿಲಿಟಿ ಡಿಪೆಂಡ್ ಆನ್ ದ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ಸ್ ನೇಚರ್. ಓಕೆ, ಸೊ ಡಿಪೆಂಡ್ ಆನ್ ದ ಟೆಂಪರೇಚರ್. ಲೋ ಏನ್ ಟೆಂಪರೇಚರ್ ಇದೆ ಅವಾಗ ಏನಿರುತ್ತೆ ಹೇಳಿ, ಡಿ ಚೆಟಲಿಯರ್ಸ್ ಪ್ರಿನ್ಸಿಪಲ್ ಅನ್ನ ಅಪ್ಲೈ ಮಾಡ್ತೀವಿ. ಆವಾಗ ಟೆಂಪರೇಚರ್ ನ ಹೈ ಮಾಡ್ತಾ ಹೋಗ್ತಿರಲ್ಲ, ಸೊ ಫೋರ್ಸ್ ಜಾಸ್ತಿ ಅಪ್ಲೈ ಆಯ್ತು, ಸೊಲ್ಯೂಬಿಲಿಟಿನೂ ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರೆಷರ್, ಇಟ್ ಡಿಪೆಂಡ್ ಆನ್ ಪ್ರೆಷರ್. ಲೋ ಪ್ರೆಷರ್ ಇದ್ದಾಗ, ಈಗ ನಾನು ಒಂದು ಕೋಕೋ ಕೋಲಾ ತಗೊಂಡೆ, 7 ಅಪ್ ತಗೊಂಡೆ ಅಂದ್ಕೊಡಿ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನ ಅದ್ರಲ್ಲಿ ಏನ್ ಮಾಡ್ಬೇಕು, ನಂಗೆ ಡಿಸಾಲ್ವ್ ಮಾಡ್ಬೇಕು. ಅದು ಆಗೋದಿಲ್ಲ. ಪ್ರೆಷರ್ ಯಾವಾಗ ಹೈ ಮಾಡ್ತೀನೋ ಅವಾಗ CO2 ಗ್ಯಾಸ್ ಏನಾಗುತ್ತೆ, ಈಸಿಲಿ ಡಿಸಾಲ್ವ್ ಆಗುತ್ತೆ. Okay, thank you.